ಎಣ್ಣೆ ಹಿಡ್ಕೊಂಡು ಎಲ್ಲವೂ ಕೂಡ ಕಡಿಮೆ ಆಗಿದೆ. ಏನ್ 2014ರಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರ ಬಂದ ಮೇಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇವತ್ತು ಕಚ್ಚಾ ತೈಲ ಬೆಲೆ, ಕ್ರೂಡ್ ಬೆಲೆ 80-90 ಆದಾಗ್ಲೂ ಕೂಡ 65 ರೂಪಾಯಿ ಇದ್ದ ಪೆಟ್ರೋಲ್ ಅನ್ನ 100 ರೂಪಾಯಿಗೆ ಏರಿಸಿದ್ರು. 58 ರೂಪಾಯಿ ಇದ್ದ ಡೀಸೆಲ್ ಅನ್ನ 90 ರೂಪಾಯಿಗೆ ಏರಿಸಿದ್ರು. ಗ್ಯಾಸ್ ಸಿಲಿಂಡರ್ ಬಗ್ಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಇದ್ದು 1,100 ರೂಪಾಯಿ. 400 ರೂಪಾಯಿಯಿಂದ ಗ್ಯಾಸ್ ಸಿಲಿಂಡರ್ 1,100. ಅಡಿಗೆ ಎಣ್ಣೆ 50 ರೂಪಾಯಿ 160. ಸ್ಟೀಲು, ಸಿಮೆಂಟು ಪ್ರತಿಯೊಂದು ಮಾಡಿ ಮತ್ತೆ ಹೇಳ್ತಿದ್ರು ಅಚ್ಚೇರಿ ನಾಯಿಗೆ ಅಂತ ಹೇಳಿ, ಒಳ್ಳೆ ದಿನ ಬರ್ತವೆ ಅಂತ ಹೇಳಿ 2014ರಲ್ಲಿ ಅಧಿಕಾರಿ ಬಂದವರು. ಇವತ್ತು ತಮ್ಮ ಗೊತ್ತಿದೆ, ಇವತ್ತು ಪೆಟ್ರೋಲ್ ರೇಟ್ ಆಗಲಿ, ಡೀಸೆಲ್ ರೇಟ್ ಆಗಲಿ ಈ ಎಲ್ಲವೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇವತ್ತೇನು